ಸರ್ ಪೊಲೀಸ್ನವರು ಅವ್ರ ಕರ್ತವ್ಯ ಮಾಡ್ತಾವ್ರೆ. ದರ್ಶನ್ ಕೊಲೆ ಮಾಡಿ ಅವನು ಪಬ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟು ದೊಡ್ಡ ಶೆಡ್ಡೊಳಗೆಯ ಮುಚ್ಚಾಕ್ಬೋದಾಯಿತು. ಅವನು ಏನಕ್ಕೆ ಅವನ್ನೇ ಟಾರ್ಗೆಟ್ ಮಾಡ್ತಾವ್ರೆ ಅಂದರೆ ಇದು ವೈಯಕ್ತಿಕ ಟಾರ್ಗೆಟ್ಗಳು ಇರೋದು. ದರ್ಶನ್ ಯಾವುದೇ ಕಾರಣಕ್ಕೂ ಕೊಲೆ ಮಾಡೋಕ್ಕೆ ಚಾನ್ಸಸ್ ಇಲ್ಲ. ಯಾಕೆ ಅಂದರೆ ಅವರು ನಮ್ಮ ಅಭಿಮಾನಿ ಅಲ್ಲ, ನಾನು ಏನೂ ಅಲ್ಲ, ಜನರಲ್ಲಾಗಿ ಹೇಳ್ತಾ ಇರೋದು. ಅವ್ರು ಕೊಲೆ ಮಾಡಿದರೆ ಆ ಶೆಡ್ಡು ದೊಡ್ಡದೈತಲ್ವರ, ಅಷ್ಟೊಂದು ಗಾಡಿಗಳು ನಿಂತಿದ್ದಾಗ ಒಂದು 5 ಲೀಟ್ರ್ ಪೆಟ್ರೋಲಲ್ಲಿ ಸುಟ್ಟಾಕಿ ಮುಚ್ಚಾಕ್ಬೋದಾಯ್ತಾನೆ. ಅವ್ರೇನಕ್ಕೆ ಪಬ್ಲಿಕ್ ಮಾಡ್ಕೊಂಡ್ರು? ಇದು ಜನಗಳು ಊಹೆ ಕಟ್ಟಿ ಮಾಡ್ತಾ ಇರೋದು. ಇದು ಕುತಂತ್ರಗಳು. ಯಾವುದೇ ಕಾರಣಕ್ಕೂ ದರ್ಶನ್ ಕೊಲೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇದು ಒಬ್ಬ ಆರ್ಡಿನರಿ ಮನುಷ್ಯನಿಗೆ ಗೊತ್ತಾಗುತ್ತೆ. ಇಷ್ಟೊಂದು ಪಬ್ಲಿಕ್ ಆಗೋ ಅವಶ್ಯಕತೆ ಇಲ್ಲ, ಕೋರ್ಟ್ ಮೆಟ್ಲು ಹತ್ತೋ ಅವಶ್ಯಕತೆ ಇಲ್ಲ. 10-12 ಕೊಲೆ ಮಾಡಿರೋರೆಲ್ಲ ಬೀದಿಲಿ ತಿರುಗ್ತಾವ್ರೆ. ಅವನೇನೋ ಒಬ್ಬ ಸೆಲೆಬ್ರಿಟಿ ಅಂತ ಹಾಕ್ಕೊಂಡು ರೂಪ್ತಾವ್ರೆ ಅಷ್ಟೇ. ಅವ್ನು ಯಾವುದೇ ಕಾರಣಕ್ಕೂ ಅವ್ನು ಕೊಲೆ ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಕುತಂತ್ರಗಳೇ ಇವೆಲ್ಲ ನಡೀತಾ ಇರೋದು. ರಾಜಕೀಯನೇ ಸರ್ ಇದು. ಯಾಕೆ ಅಂದರೆ ಅವನಷ್ಟು ದಾನ ಧರ್ಮ ಮಾಡಿಲ್ಲ. ವಿಷ್ಣುವರ್ಧನ್ ನಂಬರ್ 1, ಅವನು ಬಿಟ್ಟರೆ ದರ್ಶನ್ ಮಾಡಿರೋದು. ಅದು ಹೊಟ್ಟೆ ಊರಿಗೋಸ್ಕರ ಕುತಂತ್ರಗಳಿವು. ಹೌದು, ನಾನೇನು ಅವ್ರ ಅಭಿಮಾನಿ ಅಲ್ಲ, ಆದರೆ ನನ್ನ ಮನಸ್ಸಿಗೆ ನೋಡ್ತಾ ಇರೋದ್ರಾಗ ಹೇಳ್ತಾ ಇರೋದು ನಾನು. ಅಲ್ಲಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡ್ತಾವ್ರೆ ಸರ್. ಈಗ ಹೆಂಗೆ ಅಂದರೆ ಪೊಲೀಸ್ನವ್ರದ್ದು ಹೆಂಗೆ ಅಂದರೆ ಅವ್ರ ಕರ್ತವ್ಯ ಏನಿದೆ ಅವರು ಈಗ ಒಬ್ಬ ಕಳ್ಳ ಅಂತ ಯಾರೋ ಹೇಳ್ದೆ ಅವ್ರು ಮಾಡಲೇಬೇಕು, ಅವ್ರು ಮಾಡ್ತಾವ್ರೆ. ಅವ್ರ ಡ್ಯೂಟಿ ನಾವು ಪೊಲೀಸ್ನವ್ರ ಬಗ್ಗೆ ಹೇಳಲ್ಲ. ರಾಜಕೀಯದವರು ಪೊಲೀಸ್ನವ್ರನ್ನ ಜೀವನದಾಗೆ ರಾಜಕೀಯಕ್ಕೂ ಪೊಲೀಸ್ಗೂ ಎಂಟ್ರಿ ಇಲ್ಲದೆ ಹೋದರೆ ಪೊಲೀಸ್ ನಂಬರ್ 1. ರಾಜಕೀಯದವ್ರು ಎಂಟ್ರಿ ಆಗಬಾರ್ದು ಪೊಲೀಸ್ಗೆ. ಯಾಕೆ ಅಂದರೆ ಅವ್ರ ಕರ್ತವ್ಯಕ್ಕೆ ಏನು ಮಾಡ್ತಾರೆ ಗೊತ್ತಾ? ಈಗ ಪೊಲೀಸ್ನವ್ರು ಒಬ್ಬರು ಹಿಡಿದವ್ರೆ ಅಂದಾಗ ರಾಜಕೀಯದವ್ರು ನಮ್ಮ ಕಡೆ ಅವ್ರು ಬಿಡೋ ಅಂತ ಅಂದಾಗ ಪೊಲೀಸ್ನವ್ರು ಬಿಡ್ತಾರೆ. ಪೊಲೀಸ್ನವ್ರು ಪಬ್ಲಿಕ್ ಕೈಲೂ ಬಹಿಷ್ಕೋಬೇಕು, ರಾಜಕೀಯದವ್ರ ಕೈಲೂ ಬಹಿಷ್ಕೋಬೇಕು. ಅವರು ಮಧ್ಯೆ ಒಂಥರ ಗೋಡೆ ಮೇಲೆ ಕುತ್ಕೊಂಡಂಗೆ ಆಯ್ತು ಅವರು. ಪೊಲೀಸ್ನವ್ರದ್ದು ಯಾವುದೇ ಕಾರಣಕ್ಕೂ ತಪ್ಪು ಬರೋಲ್ಲ. ಅವರು ಕರ್ತವ್ಯ ಮಾಡ್ತಾರೆ, ಪಬ್ಲಿಕ್ಕಿಗೂ ಕೆಟ್ಟರಾಗ್ತಾರೆ, ರಾಜಕೀಯದವ್ರಿಗೂ ಕೆಟ್ಟರಾಗ್ತಾರೆ. ಅವರು ಅವ್ರ ವೃತ್ತಿ ಅವ್ರದ್ದು ಧರ್ಮ ಸರ್ ಮಾಡ್ತಾರೆ. ಅವರು ಈಗ ಬಿಡಬೇಕು. ಅವ್ರನ್ನ ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ಪೊಲೀಸ್ಗೆ ಎಂಟ್ರಿ ಆಗಬಾರ್ದು. ಅವತ್ತು ಪೊಲೀಸು ನಮ್ಮ ಕರ್ನಾಟಕದ ನಂಬರ್ 1 ಆಗ್ತಾರೆ. ಬೇಕಾದ್ರೆ ಎಲ್ಲೇ ಚೆಕ್ ಮಾಡಿ ನೀವು ಬೇಕಾರೆ ಪೊಲೀಸ್ನವ್ರನ್ನ ಅವರು ಡ್ಯೂಟಿ ಮಾಡೋಕ್ಕೆ ಬಿಡಬೇಕು. ರಾಜಕೀಯದವ್ರು ಎಂಟ್ರಿ ಆಗಬಾರ್ದು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಂಟ್ರಿ ಆಗಬಾರ್ದು. ಈಗ ಅವ್ರು ಹೆಂಗೆ ರಾಜಕೀಯಕ್ಕೆ ಪೊಲೀಸ್ ಹೋಗಲ್ವೋ ಆ ಥರ ರಾಜಕೀಯದವ್ರು ಪೊಲೀಸಿಗೆ ಬರಬಾರ್ದು. ಅವತ್ತು ನಮ್ಮ ಕರ್ನಾಟಕದ ಪೊಲೀಸ್ನವ್ರು ನಂಬರ್ 1 ಆಗ್ತಾರೆ. ಆಗ್ತಾರೆ ಸರ್. ಕಳ್ಳವಿಲ್ದೇ ಭಯವೇನೈತೆ ಸರ್? ಕಳ್ತನ ಮಾಡಿದರೆ ರಾಜರಾಷ್ಟ್ರ ಮಾಡ್ತಾರೆ. ಅವ್ನು ಕಳ್ತನ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಅವ್ನಿಗೇನು ಬರುತ್ತೆ? ಅವ್ನು ಹಂಗೆ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಶೆಡ್ಡೊಳಗೆ ಮುಚ್ಚಾಕ್ಬೋದಾಯ್ತಲ್ಲ. ಪಬ್ಲಿಕ್ ಯಾಕೆ ಮಾಡ್ಕೋಬೋದು? ಅಷ್ಟು ದೊಡ್ಡ ಶೆಡ್ಡೊಳಗೆ ಸಾವಿರಾರು ಗಾಡಿ ಸೀಜಿಂಗ ನಿಂತಿದ್ದಾಗ ಒಂದು 5 ಅಡಿ ಗುಂಡಿ ತೆಗೆದು ಮುಚ್ಚಾಕ್ಬೋದಾಯ್ತಲ್ಲ. ಮಾಡಬೇಕು ಅಂತ ಅವ್ನು ಹೊರಟಿದ್ರೆ ಮುಚ್ಚಾಕ್ಬೋದಾಯ್ತಲ್ಲ ಅಲ್ಲೇ. ಅದು ಏನೋ ಕುತಂತ್ರಗಳಲ್ಲಿ ಮಾಡಿರೋದು. ಪಾಪ ಅವನ ಹಣೆ ಬರ ಸಿಗಾಕ್ಯಣವನು ಅಷ್ಟೇ. ಈಚೆ ಬರ್ತಾರ ಈಚೆ ಬರ್ತಾರ ಅವರು. ಅವ್ರೇನು ತಪ್ಪು ಮಾಡಿಲ್ವಲ್ಲ, ಈಚೆ ಬರ್ತಾರ. ಹಾಂ, ಅವ್ರ ಕರ್ತವ್ಯ ಮಾಡೋದಾರೆ. ಅವ್ರ ಕರ್ತವ್ಯ ಅವರು ಮಾಡೋರು 100% ಇದೆ. ಬಟ್ ಯಾವ ಮನುಷ್ಯ ಅಂದಮೇಲೆ ಒಂದೊಂದು ಟೈಮು ಸಹಜ ಆಗೇ ಆಗುತ್ತೆ ತಪ್ಪು. ಆ ತಪ್ಪು ಅವರಿಗೆ ಇವಾಗ ಅನಿಸಿರುತ್ತೆ ತಪ್ಪಾಗಿದೆ ಅಂತಂದು. ಬಟ್ ಮುಂದೆ ಒಂದಿನ ಅವರು ಆಚೆ ಬಂದೇ ಬರ್ತಾರೆ. 100% ಅಂತೂ ಆಚೆ ಬಂದೇ ಬರ್ತಾರೆ. ಭಾಳ ದೂರ ಅಂತಂದು ಏನಿಲ್ಲ, ಆದಷ್ಟು ಬೇಗ ಆಚೆ ಬಂದೇ ಬರ್ತಾರೆ. ಈಗ ಯಾವ ಥರ ಮೂವಿ ತೆಗಿತಿದ್ರೋ ಅದೇ ಥರ ನೆಕ್ಸ್ಟ್ ಮೂವಿಗಳು ತಗೊಂಡು ಅವ್ರೂ ಮುಂದೆ ಒಂದು ದೊಡ್ಡ ವ್ಯಕ್ತಿಯಾಗಿ ಮತ್ತೆ ಬೆಳೀತಾರೆ ಅನ್ನೋ ಚಾನ್ಸಸ್ ತುಂಬ ಇದೆ. ಬಟ್ ಅವ್ರ ಕೆಲಸ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಮಾಡಿದ್ದಾರೆ, ನಿಯತ ಮಾಡಿದ್ದಾರೆ. ಬಟ್ ಹೇಳ್ಬೇಕಪ್ಪ ಅಂತಂದರೆ ಇವಾಗ ದೊಡ್ಡವರು ಅಂತಂದಿಲ್ಲ, ಸಣ್ಣವರು ಅಂತಂದಿಲ್ಲ, ಒಂದು ನ್ಯಾಯ ಅಂತ ಅಂದಮೇಲೆ ಎಲ್ಲರಿಗೂ ಒಂದೇ. ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ. ಬಂದೇ ಬರ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.